ನಾವು ಮಣ್ಣನ್ನ ಮಾರೋದಿಲ್ಲ. ಭೂಮಿಯ ಜೊತೆಗೆ ನಮ್ಮ ಸಂವಾದವನ್ನ ಮಾತನ್ನ ನಿಲ್ಲಿಸೋದಿಲ್ಲ. ಏನ್ ಮಾಡ್ತೀರಿ ಕಾರ್ಖಾನೆಗಳು ಮಾಡಿ ಕೆಲಸ ಕೊಡ್ತಾ ಇರೋ ಎಷ್ಟು ಬದುಕು ಕೆಟ್ಟಿದೆ ಅಂತ ಗೊತ್ತಿಲ್ವಾ ನಿಮಗೆ? ಇವತ್ತೇ ಮನೆ ಮೇಲೆ 6,000 ಎಕರೆ ರೀಸೆಟಲ್ಮೆಂಟ್ ಮಾಡಿದ್ವಿ, ರಸ್ತೆಯಲ್ಲಿ ಬಿದ್ದಳಿತಾ ಇದ್ದಾರೆ. ಏನ್ ಮಾಡ್ತೀರಿ ನಮ್ಮ ರೈತರನ್ನ ನೀವು ತಗೊಂಡು ಕಾರ್ಖಾನೆಗಳು ಮಾಡಿ ಅದಕ್ಕೆ ವಾಚ್ಮನ್ಗಳು ಮಾಡ್ತೀರಾ? ಕಸ ಮುಸುರೆ ತಿರ್ಗಿಸ್ತೀರಾ? ನಿಮ್ಮಂತ ಅತ್ಯಂತ ಬುದ್ಧಿವಂತರಿಗೆ ಯೋಚನೆ ಮಾಡೋಕೆ ಹೊಟ್ಟೆ ತುಂಬಿಸೋದು ನಾವು. ಮರ್ಯಾದೆ ಕೊಡಿ ದಯವಿಟ್ಟು. ಸಿದ್ದರಾಮಯ್ಯನವರೇ, ಇದು ಇನ್ನೊಂದು ಹೋರಾಟವಾಗೋದು ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ. ಮನಸ್ಸಾಕ್ಷಿಯಿಂದ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ, ರೈತರನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಮಾರಲ್ಲ ಅಂದ್ರೆ ಮಾರಲ್ಲ, ನಮ್ಮ ಬದುಕನ್ನು ಬಿಡೋಲ್ಲ. ಹಾಗೇನಾದ್ರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗ್ತೀನಿ. ಕರ್ಕೊಂಡೋಗ್ತಾರೆ ಜಲ್ಗೆ ಹಾಕಿ ಬೇರೆ ತರವಾಡ ಇದೇ ಮಾಡ್ತೀವಿ. ಯಾವ ರಾಜಕಾರಣ ನಡೀತಾ ಇದೆ ಅಲ್ಲಿ? ಜನರನ್ನು ನಿಲ್ಲಿಸ್ತೀರಾ? ಪೊಲೀಸರನ್ನು ಉಪಯೋಗಿಸ್ತೀರಾ? ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ? ದಯವಿಟ್ಟು ತುಂಬಾ ಗೌರವ ಇದೆ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ. ನಮ್ಮ ಪ್ರೀತಿಯ ನಾಯಕರು ನೀವು, ಜನರಿಗೆ ಸ್ಪಂದಿಸೋರು ನೀವು. ದಯವಿಟ್ಟು ಸ್ಪಂದಿಸಿ, ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ. ಇವೆಲ್ಲ ನಮಗೆ ಅರ್ಥ ಆಗತ್ತೆ. ಈ ಒಡೆದಾಳೋದು, 300 ಜನ ಸೆಟಲ್ ಮಾಡೋದು, ಇನ್ನೊಬ್ಬರು ಮಾಡೋದು, ಇದು ಬ್ರಿಟಿಷರ ಕಾಲದಿಂದ ನೋಡ್ಕೊಂಡು ಬಂದಿರೋದೇ ನಾವು. ಇದು ನಡೆಯಲ್ಲ. ನಮಗೆ ನಮ್ಮ ಭೂಮಿ, ನಮ್ಮ ಬದುಕು, ನಮ್ಮ ನೆಮ್ಮದಿ ಬೇಕು. ಹೋರಾಟ.